ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶು ಸ್ವಾತಿ ಲಾಗ್ಸ್ ಇನ್ ಕನ್ನಡ. ಇನ್ನು ನಾನು 2-3 ಡೇಸು ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಯಾಕಂತಂದರೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಮಳೆ ತುಂಬ ಇಟ್ಕೊಂಡಿತ್ತು ಇತ್ತೀಚೆಗೇ, ಗೊತ್ತಿದೆ ಎಲ್ರಿಗೂ. ಹಾಗಾಗಿ ವೆದರ್ ಕೂಡ ತುಂಬ ಕೂಲಾಗಿರೋದ್ರಿಂದ ಚಳಿ ಜ್ವರ ಬಂದುಬಿಟ್ಟಿತ್ತು ನನಗೂ. ಇನ್ನು ಹಾಗಾಗಿ ಯಾವುದೇ ವೀಡಿಯೋಸ್ಗಳನ್ನ ಶೂಟ್ ಕೂಡ ಮಾಡಲಿಲ್ಲ. ಹಾಗೆ ಇನ್ನು ಹುಷಾರಿಲ್ಲದೆ ಇರೋ ಕಾರಣ ಮನೆಯೂ ಅಷ್ಟೇ ಯಾವುದೇ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ. ಇನ್ನಿದು ಫ್ರೈಡೇ ವ್ಲಾಗು. ಫ್ರೈಡೇ ಅಂತಂದರೆ ನಾನು ಮನೇಲಿ ವಾರ ಮಾಡ್ತೀನಿ. ವಾರದಲ್ಲಿ 2 ದಿನ ವಾರ ಮಾಡೋ ಅಂಥದ್ದು. ಮನೆ ದೇವ್ರದ್ದು ಮಂಗಳವಾರ ವಾರ ಇರುತ್ತೆ. ಇನ್ನು ಫ್ರೈಡೇ ಲಕ್ಷ್ಮೀ ದೇವ್ರ ವಾರನ ನಮ್ಮ ಅತ್ತೆನೂ ಕೂಡ ಈ 2 ದಿನವೇ ವಾರ ಮಾಡೋದು. ಹಾಗಾಗಿ ನಾನು ಈ 2 ದಿನ ತಪ್ಪದೇ ವಾರನ ಮಾಡ್ತೀನಿ. ಇನ್ನು ಡೈಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದ್ರೂ ವಾರದಲ್ಲಿ 2 ದಿನ ಆದ್ರೂ ದೇವ್ರ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡೋ ಅಂಥದ್ದು ನಾನು. ಹಾಗೆಯೇ ಯಾವುದೇ ಥರ ಬೆಡ್ಶೀಟ್ಸು ಹಾಗೆ ದಿವಾನ್ ಶೀಟ್ಸು ಪಿಲ್ಲೋ ಕವರ್ಸು ಯಾವುದನ್ನು ಚೇಂಜ್ ಮಾಡಿರಲಿಲ್ಲ. ಮಳೆ ಹಿಡ್ದಿರೋ ಕಾರಣ ಯಾವುದೂ ಒಣಗೋದಿಲ್ಲ ಅಂತ ತೆಗ್ದಿರಲಿಲ್ಲ. ಇನ್ನು ಸ್ವಲ್ಪ ಮಳೆ ಕಡಿಮೆ ಆಯ್ತಲ್ಲ, ಎಲ್ಲ ವಾಶಿಗೆ ಹಾಕ್ಬಿಡೋಣ ಅಂತ ಹೇಳಿ ತೆಗೆದ್ಬಿಟ್ಟು ಹೊಸ್ದಾಗಿ ಹೊಸ ಬೆಡ್ಶೀಟ್ಸು ಪಿಲ್ಲೋ ಕವರ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಇನ್ನು ನಾನು 15 ಡೇಸ್ಗೊಂದ್ಸರಿ ಈ ರೀತಿ ದಿವಾನ್ ಕಾಟ್ಸು ಪಿಲ್ಲೋ ಕವರ್ಸು ಹಾಗೆ ಬೆಡ್ಶೀಟ್ಸ್ ಎಲ್ಲನೂ ಚೇಂಜ್ ಮಾಡ್ತೀನಿ. ಏನಂದರೆ ಮಕ್ಕಳಿರೋ ಕಾರಣ ಮನೆಯಲ್ಲಿ ಮಕ್ಕಳು ಅಲ್ಲೇ ಕುತ್ಕೊಂಡು ಊಟ ಮಾಡೋದು, ಓಡಾಡೋದು, ನೀರು ಚೆಲ್ಲೋದು, ಈ ರೀತಿ ಏನೇನಾದರೂ ಮಾಡ್ತಾನೆ ಇರ್ತಾರೆ. ಆಗ ಮಕ್ಕಳಿಗೇ ಮತ್ತೆ ಇನ್ಫೆಕ್ಷನ್ ಆಗೋ ಕಾರಣ ಅಟ್ಲೀಸ್ಟ್ ನಾವು 15 ಡೇಸ್ಗೊಂದ್ಸರಿನಾದ್ರೂ ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಬೇಕು. ಆಗ ನಾವು ಇತ್ತೀಚಿನ ಬರೋವಂಥ ಕಾಯಿಲೆಗಳನ್ನ ಆದಷ್ಟು ನಾವು ಇನ್ಫೆಕ್ಷನ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆ ಇನ್ನು ಮಕ್ಕಳ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ, ಎಷ್ಟು ಕ್ಲೀನೆಸ್ಸಾಗಿ ನೋಡ್ಕೋತೀವೋ ಅಷ್ಟು ನಾವು ಈಗಿನ ಇನ್ಫೆಕ್ಷನ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಹಾಗೆಲ್ಲ ಏನು ಅಂತಂದರೆ ಮಕ್ಕಳನ್ನ ಮಣ್ಣಲ್ಲಿ ಬಿಡಬೇಕು, ಆಟಾಡೋದಕ್ಕೆ ಬಿಡಬೇಕು, ಈ ರೀತಿ ಎಲ್ಲ ಇತ್ತು. ಬಟ್ ಈಗಿನ ಪ್ರಪಂಚ ಹೇಗಾಗಿದೆ ಅಂತಂದರೆ ಮಕ್ಕಳನ್ನ ಹೊರ್ಗಡೆ ಬಿಟ್ಟು ನಾವು ಒಳಗಿರೋದೇ ಭಯ ಆಗೋಗಿದೆ. ಇತ್ತೀಚೆಗೆ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ಆದಷ್ಟು ಮಕ್ಕಳನ್ನ ಒಳಗಿಟ್ಕೊಂಡಿರೋದೇ ಬೆಸ್ಟು ಅಂತ ನನಗನ್ಸುತ್ತೆ. ಇನ್ನು ನಾನು ಶುಕ್ರವಾರದ ದಿನ ಯಾವುದೇ ರೀತಿ ಧೂಳೆಲ್ಲ ಗೂಡ್ಸೋಕೆ ಹೋಗೋದಿಲ್ಲ. ಅನಿವಾರ್ಯ ಅಂತ ಇದ್ದರೆ ಮಾತ್ರ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಇನ್ನು ನಾನು 2 ಡೇಸ್ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತಿನ ದಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಆದಷ್ಟು ನಾನು ಗುರುವಾರದ ದಿನವೇ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಏನಂತಂದರೆ ನಮ್ಮ ಅತ್ತೆ ನಮ್ಮಮ್ಮ ಇವರೆಲ್ಲ ಹೇಳ್ತಾ ಇದ್ರು ಫ್ರೈಡೇ ದಿನ ಆದಷ್ಟು ಮನೆ ಕಸ ಧೂಳು ಎಲ್ಲ ಮಾಡ್ಕೋಬಾರ್ದು ಅಂತ. ಯಾಕಂತಂದರೆ ಅವತ್ತಿನ ದಿನ ಲಕ್ಷ್ಮಿ ಬರೋ ಅಂಥ ದಿನ, ಆದಷ್ಟು ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡೋದನ್ನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಶುಕ್ರವಾರದ ದಿನ ತುಂಬ ಕಡಿಮೆನೇ ಕ್ಲೀನಿಂಗ್ ಎಲ್ಲ ಇಟ್ಕೊಳ್ಳೋದು. ಅನಿವಾರ್ಯ ಅಂತ ಇದ್ದರೆ ಮಾತ್ರ ಮಾಡ್ತೀನಿ. ಅದರ್ವೈಸು ನಾನು ಮಂಗಳವಾರದ ದಿನವೇ ದೇವ್ರ ಸಾಮಾನು ತೊಳೆಯೋದು ಹಾಗೆ ದೇವ್ರ ಮನೆ ಕ್ಲೀನಿಂಗು ಇದೆಲ್ಲ ನಾನು ಮಂಗಳವಾರದ ದಿನವೇ ಮಾಡ್ತೀನಿ. ಇನ್ನು ಮಂಗಳವಾರ ನಮ್ಮದು ಮನೆ ದೇವ್ರ ವಾರ, ಹಾಗಾಗಿ ಕಳಸ ಎಲ್ಲ ಅವತ್ತಿನ ದಿನವೇ ಚೇಂಜ್ ಮಾಡಿ ಪೂಜೆ ಮಾಡ್ತೀನಿ. ಇನ್ನು ಫ್ರೈಡೇ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಜಸ್ಟ್ ಪೂಜೆ ಮಾಡೋ ಅಂಥದ್ದು, ಹೂವೆಲ್ಲ ಇಟ್ಟು. ಇನ್ನು ವಾರದಲ್ಲಿ 2 ದಿನ ವಾರವಂತೂ ಕಂಪಲ್ಸರಿ ಮಾಡಬೇಕು. ಏನಂತಂದರೆ ಡೈಲಿ ನಮ್ಮ ಕೈಲಿ ಪೂಜೆ ಮಾಡೋದಕ್ಕಿಲ್ಲ ಆಗೋದಿಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ವಾರದಲ್ಲಿ 2 ದಿನನಾದ್ರೂ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರೆ ಅದೊಂಥರ ಮನಸ್ಸಿಗೂ ನೆಮ್ಮದಿ ಹಾಗೆ ಮನೆಗೂ ಶಾಂತಿ. ನಾನು ಹೂವನ್ನೆಲ್ಲನೂ ಮನೆ ಹತ್ರನೇ ತೊಗೊಳ್ತೀನಿ. ಮನೆ ಹತ್ರನೇ ಹೊತ್ಕೊಂಡು ಮಾರ್ತಾ ಇರ್ತಾರೆ. ಹಾಗಾಗಿ ನಾನು ಮಾರ್ಕೆಟಿಗೆಲ್ಲ ಹೋಗೋದಿಲ್ಲ. ಆದಷ್ಟು ಇವ್ರ ಹತ್ರ ತೊಗೊಳ್ಳೋದಕ್ಕೇ ಇಷ್ಟಪಡ್ತೀನಿ. ಅವ್ರಿಗೂ ಒಂದು ವ್ಯಾಪಾರ ಅಂತ ಆಗುತ್ತೆ. ಇನ್ನು ನಮ್ಮ ಮನೆ ಹತ್ರನೇ ಬಂದು ಕೊಡೋದ್ರಿಂದ ನಾವು ಸ್ವಲ್ಪ ಇವ್ರ ಹತ್ರನೇ ತೊಗೊಳ್ಬೇಕು. ನಾನು ಯಾವಾಗಲೂ ಅಷ್ಟೇ ಮನೆ ಹತ್ರನೇ ತೊಗೊಳ್ಳೋದು. ಡೈಲಿ ಕೂಡ ಬರ್ತಾರೆ. ನಾನು ವೀಕ್ಲಿ ಒನ್ಸ್ ತೊಗೊತೀನಿ. 1 ಟೈಮ್ ತೊಗೊಂಡ್ರೆ ನನಗೆ ವಾರದಲ್ಲಿ 2 ದಿನ ನೀಟಾಗೆ ಆಗುತ್ತೆ. ನಾನು ಯೂಸ್ ಮಾಡಿ ಅರ್ಧನ ನೀಟಾಗಿ ಬಾಕ್ಸ್ಗೆ ಹಾಕಿ ಟಿಶ್ಯೂ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಗ ಯಾವುದೇ ರೀತಿ ಹಾಳಾಗೋದಿಲ್ಲ, ನೀಟಾಗಿ ಬರುತ್ತೆ. ಇನ್ನು 50 ರೂಪೀಸಿಗೆ ತೊಗೊಂಡ್ರೆ ಸಾಕು 2 ಟೈಮ್ ಯೂಸ್ ಮಾಡ್ಬೋದು.
ಹಾಗೆ ತಗೊಂಡು ಬಂದೆ. ಇನ್ನು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ. ಆದಷ್ಟು ಡೈಲಿ ಕಿಚನ್ನ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದ್ರೂ ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ವೀಕ್ಲಿ ಟ್ವೈಸ್ ಆದ್ರೂ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಅಡುಗೆ ಮಾಡಿದ್ದೆಲ್ಲ ಮೇಲೆ ಹಾರೋ ಅಂಥದ್ದು ಗಲೀಜೆಲ್ಲ ಅಲ್ಲೇ ಕೂತ್ಕೊಳ್ಳುತ್ತೆ, ಅದರಿಂದಲೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ವೀಕ್ಲಿ ಟ್ವೈಸು ಲಿಕ್ವಿಡ್ಗಳನ್ನ ಹಾಕಿ ಕ್ಲೀನ್ ಮಾಡ್ತೀನಿ. ಇನ್ನು ಡೈಲಿ ನಾನು ವೆಟ್ ಕ್ಲಾತಲ್ಲಿನೇ ವೈಪ್ ಮಾಡ್ಕೊಳ್ತಾ ಇರ್ತೀನಿ. ಆದಷ್ಟು ಅಡುಗೆ ಮನೆನ ತುಂಬ ಕ್ಲೀನಾಗಿಟ್ಟರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ತಿನ್ನೋ ಅಂಥದ್ದು ಆದಷ್ಟು ನಾವು ಎಲ್ಲ ಐಟಮ್ಸು ಅಷ್ಟೇ, ಏನೇ ವೆಜಿಟೇಬಲ್ಸ್ ತೊಗೊಳ್ಳಿ ಒಂದು ಸಾರಿ ವಾಶ್ ಮಾಡಿನೇ ಅಡುಗೆಗೆ ಉಪಯೋಗಿಸ್ಬೇಕು. ಯಾವುದೇ ರೀತಿ ಕಾಳುಗಳು ಅಷ್ಟೇ ಮನೇಲಿ ಬೆಳೆದಿದ್ದೀವಿ ಅಂತ ಹೇಳಿ ಕ್ಲೀನ್ ಮಾಡದೇ ಇರೋವಂಥದ್ದು, ಹಾಗೆ ಪ್ಯಾಕೆಟ್ಸಲ್ಲಿ ತಂದಿದ್ದೀವಿ ಅಂತ ಹೇಳಿ ತೊಳೆದೇ ಇರೋದು, ಇದೆಲ್ಲ ಮಾಡಬಾರ್ದು. ಯಾಕಂತಂದರೆ ಅಲ್ಲಿ ಅದನ್ನು ಇಡೋದಕ್ಕೆ ಹುಳ ಆಗದೇ ಇಡೋದಕ್ಕೆ ಔಷಧಿಗಳನ್ನ ಉಪಯೋಗಿಸಿರ್ತಾರೆ, ನಮಗದು ಗೊತ್ತಿರಲ್ಲ. ಹಾಗಾಗಿ ನಾವು ಒಂದು ಸಾರಿ ವಾಶ್ ಮಾಡಿನೇ ಯೂಸ್ ಮಾಡಬೇಕು. ಇನ್ನು ನಾನು ಫ್ಲೋರ್ನ ಕ್ಲೀನ್ ಮಾಡೋದಕ್ಕೆ ಈ ರೀತಿ ಟಬ್ ಫ್ಲಶ್ನ ಮಾಪ್ನ ಯೂಸ್ ಮಾಡ್ತೀನಿ. ಇದರಿಂದ ಏನು ಯೂಸು ಅಂತಂದರೆ ದಿವಾನ್ ಕಾಟ್ ಕೆಳಗಡೆ ಫ್ರಿಜ್ ಕೆಳಗಡೆ ನೀಟಾಗಿ ವೈಪ್ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ನಮಗೆ ವಿಶಾಲ್ ಮಾರ್ಟಲ್ಲೂ ಸಿಗುತ್ತೆ, ಹಾಗೆ ಡಿ ಮಾರ್ಟ್ಗಳಲ್ಲೂ ಸಿಗುತ್ತೆ, ಇನ್ನು ಮೀಶೋ ಫ್ಲಿಪ್ಕಾರ್ಟು ಎಲ್ಲದರಲ್ಲೂ ಸಿಗುತ್ತೆ. ಇನ್ನು ನಾನು ಮಾರ್ನಿಂಗ್ ಒಂದು ಹೆಲ್ತಿ ಡ್ರಿಂಕಿಂದಲೇ ಸ್ಟಾರ್ಟ್ ಮಾಡೋದು. ಇವತ್ತು ನಾನು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀರಿಗೆ ಹಾಕಿ ನೆನೆಸಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋ ರಕ್ತದ ಒತ್ತಡನ ಕಡಿಮೆ ಮಾಡುತ್ತೆ, ಹಾಗೆ ಹೀಟನ್ನು ಅಷ್ಟೇ ಕಡಿಮೆ ಮಾಡುತ್ತೆ. ಇನ್ನು ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಕಬ್ಬಿನಂಶ ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ವೀಕ್ಲಿ 2 ಸಾರಿನಾದರೂ ಕುಡಿತೀನಿ. ಇನ್ನು ಇದ್ರ ಜೊತೆಗೇ ಸಬ್ಜಾ ಸೀಡ್ಸ್ ಅಂತ ಬರುತ್ತೆ, ಅದು ಅಷ್ಟೇ ಬಾಡಿ ತಂಪುನ ಮಾಡುತ್ತೆ. ಇದೇ ರೀತಿ ನಾವು ಆಮ್ಲ ಜ್ಯೂಸು ಹಾಗೆ ನಿಂಬೆಹಣ್ಣನ್ನು ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದು, ಇದರಿಂದ ಬಾಡಿಗೆ ಹಾಗೆ ಸ್ಕಿನ್ಗೆ ಎರಡಕ್ಕೂ ತುಂಬ ಒಳ್ಳೆಯದು. ಇನ್ನು ನಾನು ತುಂಬ ದಿನ ಆಗೋಗಿತ್ತು ಯಾವುದೇ ರೀತಿ ಫೇಸ್ ಪ್ಯಾಕ್ಗಳನ್ನ ಹಾಕಿರಲಿಲ್ಲ. ಹಾಗಾಗಿ ಒಂದು ಕಾಫಿ ಪುಡಿದು ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡೆ. ಇನ್ನು ಅದ್ರ ಜೊತೆಗೇ ಟೊಮೊಟೊ ಹಾಗೆ ಶುಗರ್ನ ಉಪಯೋಗಿಸ್ಕೊಂಡು ಒಂದು ಫೇಸ್ಗೆ ಸ್ಕ್ರಬ್ ಮಾಡಿಕೊಂಡೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡಕ್ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಸ್ಕಿನ್ನು ಅಷ್ಟೇ ತುಂಬ ವೈಟ್ನಿಂಗು ಹಾಗೆ ಸ್ಮೂತ್ನಿಂಗ್ ಕೂಡ ಆಗುತ್ತೆ. ನಾನು ಇದನ್ನು ಅಟ್ಲೀಸ್ಟು 2 ಮಂತ್ಸ್ಗೆ ಒಂದು ಸಾರಿನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಆದಷ್ಟು ಹೊರಗಡೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಕಡಿಮೆನೇ. ಈ ರೀತಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ಗಳನ್ನ ಮಾಡ್ಕೊಳ್ತೀನಿ. ಇನ್ನು ಕಡಲೆ ಹಿಟ್ಟು ಹಾಗೆ ಹಾಲು ಅಥವಾ ಹಾಲಿಲ್ಲ ಅಂತಂದರೆ ರೋಸ್ ವಾಟರ್ ಈ ರೀತಿ ಯಾವುದಾದ್ರೂ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ. ಇಷ್ಟೇ ಮಾಡೋ ಅಂಥದ್ದು ನಾನು. ಫಸ್ಟು ಹೊರಗಡೆ ಕೆಮಿಕಲ್ಸ್ ತೊಗೊಂಡು ಯೂಸ್ ಮಾಡೋದಕ್ಕಿಂತ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ಗೂ ಒಳ್ಳೆಯದು. ಇನ್ನು ನನ್ನ ಈ ಹೋಮ್ ರೆಮಿಡಿ ಇಷ್ಟ ಆಗಿದ್ದರೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫೇಸ್ ಪ್ಯಾಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ಪೂಜೆ ಅಂತಂದರೆ ಫಸ್ಟು ಮಾಡೋವಂಥದ್ದು ಮುಖ್ಯ ದ್ವಾರದ ಪೂಜೆ, ವಸ್ತಿಲ ಪೂಜೆನೇ ಆಗಿರುತ್ತೆ. ಪ್ರತಿದಿನ ನಾವು ವಸ್ತಿಲನ ಪೂಜೆ ಮಾಡಬೇಕು ಅಂತ ಕೇಳಿದ್ದೀವಿ. ಹಿಂದೆ ಎಲ್ಲನೂ ಯಾವುದೇ ಕೆಲಸ ಮಾಡಲಿ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ವಸ್ತಿಲಿನ ಪೂಜೆ ಮಾಡ್ತಾ ಇರ್ತಾರೆ. ಈಗೂ ಅಷ್ಟೇ ನಮ್ಮ ಅತ್ತೆ ನಮ್ಮ ಅಮ್ಮರೆಲ್ಲನೂ ಪ್ರತಿದಿನ ಮಾಡೋವಂಥದ್ದು. ಹಾಗಾಗಿ ನಾವು ಅದನ್ನೇ ರೂಢಿ ಮಾಡ್ಕೊಂಡಿರೋ ಅಂಥದ್ದು. ಇನ್ನು ನಾನು ಶುಕ್ರವಾರದ ದಿನ ಮಂಗಳವಾರದ ದಿನ ವಸ್ತಿಲಿಗೆ ಅರಿಶಿನ ಮತ್ತು ಮೊಸರು ಇಲ್ಲ ಅಂತಂದರೆ ನೀರು, ಅದ್ರ ಜೊತೆಗೇ ಒಂದು ಸ್ವಲ್ಪ ಜವಾದ್ ಪೌಡ್ರನ್ನು ಹಾಕ್ಕೊಂಡು ಹೊಸ್ಲಿಗೆ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ಏನಂತಂದರೆ ಹೊಸ್ಲಿಲಲ್ಲಿ ಯಾವಾಗಲೂ ಅಷ್ಟೇ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಕೇಳಿರ್ತೀರಾ. ಬಲಗಡೆ ಭಾಗದಲ್ಲಿ ಶ್ರೀದೇವಿ, ಎಡಗಡೆ ಭಾಗದಲ್ಲಿ ಭೂದೇವಿ, ಹಾಗೆ ಮಧ್ಯ ಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಅವರು ನೆನೆಸಿರ್ತಾರೆ ಅಂತ ನೀವು ಕೇಳೇ ಇರ್ತೀರಾ. ಹಾಗಾಗಿ ನಾವು ಫಸ್ಟ್ ಪೂಜೆ ಮಾಡೋದಕ್ಕೂ ಎಲ್ಲ ಪೂಜೆಗಳಿಗಿಂತ ವಸ್ತಿಲ ಪೂಜೆನ ಫಸ್ಟು ಮುಗಿಸ್ಕೊಂಡು ದೇವ್ರ ಮನೆ ಪೂಜೆ ಮಾಡಬೇಕು. ಹಾಗೆ ವಸ್ತಿಲು ಅಂತ ಮುಗಿದ ಮೇಲೆ ನೆಕ್ಸ್ಟ್ ಬರೋದೇ ತುಳಸಿ ಗಿಡ. ನಾನೊಂದು ಚಿಕ್ಕ ತುಳಸಿ ಗಿಡನ ಹಾಕ್ಕೊಂಡಿದ್ದೀನಿ. ಇನ್ನು ಅಷ್ಟು ಬಂದಿಲ್ಲ ತುಳಸಿ ಗಿಡ, ಈಗಷ್ಟೇ ಚಿಗುರ್ತಾ ಇದೆ. ಹಾಗೆ ಇನ್ನೊಂದು ಗಿಡ ನೋಡ್ಬೋದು, ಇದು ಲಕ್ಷ್ಮೀ ಸ್ವರೂಪದ ಗಿಡ ಅಂತ ಹೇಳ್ತಾರೆ. ಇನ್ನು ಆಲೋವೆರಾ ಗಿಡ, ಇಷ್ಟನ್ನೇ, ನಾನು ಜಾಸ್ತಿ ಗಿಡಗಳನ್ನ ಇಟ್ಟಿಲ್ಲ. ಇದ್ರ ಜೊತೆಗೆ ಒಂದೆರಡು ಮನಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದೀನಿ. ಹಾಗಾಗಿ ಮನಿ ಪ್ಲ್ಯಾಂಟ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮಳೆ ಕೂಡ ಜಾಸ್ತಿ ಆಗಿರೋದ್ರಿಂದ ಚೆನ್ನಾಗಿ ಚಿಗುರ್ತಾ ಇದೆ. ಸ್ವಲ್ಪ ಹೋದಂಗಾಗಿತ್ತು ಅಲ್ಲಲ್ಲಿ, ನಾನು ಎಲ್ಲಿ ಹಾಳಾಗಿಬಿಡುತ್ತೋ ಅನ್ನೋ ಥರ ಅನಿಸಿತ್ತು. ಆದರೆ ಮಳೆ ಬರ್ತಾ ಇರೋ ಕಾರಣ ಚೆನ್ನಾಗಿ ಚಿಗುರ್ತಾ ಇದೆ.
ಅದನ್ನು ಪ್ರತಿದಿನ ನೋಡ್ತಾ ನನಗೂ ಸ್ವಲ್ಪ ಖುಷಿ ಆಗ್ತಿದೆ. ನಾನೆಲ್ಲ ಕಡೆ ಕೇಳ್ತಾ ಇದ್ದೆ, ನಾವೇ ಗಿಡ ಹಾಕಿದಾಗ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ. ಅದು ಹೌದು, ಎಷ್ಟು ಚೆನ್ನಾಗಿ ಚಿಗುರ್ದಂಗೂ ನಮ್ಮ ಮಕ್ಕಳೇ ಬೆಳೀತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಒಂಥರ ಖುಷಿ ಕೂಡ ಆಗುತ್ತೆ. ನಾನು ಯೂಶ್ವಲಿ ಕುತ್ಕೊಂಡಾಗೆಲ್ಲ ಗಿಡಗಳನ್ನ ನೋಡ್ತಾನೆ ಇರ್ತೀನಿ, ಅದೊಂಥರ ಖುಷಿ ಕೊಡುತ್ತೆ. ಇನ್ನು ಮನೆ ಒಳಗಡೆ ದೇವ್ರ ಮನೆ ಹೊಸ್ತಿಲು ಕೂಡ ಅಷ್ಟೇ ಸೇಮ್ ಅರಿಶಿನ ಅದೇ ರೀತಿ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ. ತುಳಸಿ ಗಿಡ ಹಾಗೆ ಹೊಸ್ತಿಲು, ದೇವ್ರ ಮನೆ ಹೊಸ್ತಿಲು, ಮೇನ್ ಡೋರು ಎಲ್ಲನೂ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಒಳಗಡೆನೂ ಅಷ್ಟೇ ಹೂವೆಲ್ಲ ಅಲಂಕಾರ ಮಾಡಿ ಶುಕ್ರವಾರದ ಪೂಜೆ ಕೂಡ ಮುಗಿಸ್ಕೊಂಡೆ. ವಿಡಿಯೋ ಬಂದುಬಿಟ್ಟು ನಾನು ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಬರೋಣ ಅಂತ ಹೇಳಿ ಸ್ಟೋರ್ಗೆ ಹೋಗಿದ್ದೆ, ಆಗ ಮಾಡ್ಕೊಂಡಿರೋಂಥ ವಿಡಿಯೋ. ನನ್ನ ಮಗಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ, ಇನ್ನು ಅವಳಿಗೆ ಡ್ರೈ ಫ್ರೂಟ್ಸ್ನೆಲ್ಲದನ್ನು ಬಾಕ್ಸ್ಗೆ ಹಾಕಿ ಕಳಿಸ್ಬೇಕಲ್ಲ, ಹಾಗಾಗಿ ಹೋಗಿದ್ದೆ ತೊಗೊಬರೋಣ ಅಂತ ಹೇಳಿ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಊಟ್ಕಳ್ಳಿ ಹೌಸಿಂಗ್ ಬೋರ್ಡಲ್ಲಿ ಲೊಕೇಟ್ ಆಗಿರೋವಂಥ ಸ್ಟೋರ್ ಇದು. ಇಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸು ಹಾಗೆ ಸೀಡ್ಸ್ಗಳು, ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ, ಇನ್ನು ಎಳ್ಳು, ಈ ರೀತಿ ಐಟಮ್ಸ್ಗಳು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಹಾಗಾಗಿ ಇಲ್ಲೊಂದು ವಿಡಿಯೋನ ಮಾಡಿಕೊಂಡೆ. ನನ್ನ ಮಗಳು ಡ್ರೈ ಫ್ರೂಟ್ಸ್ನ ಇಷ್ಟಪಟ್ಟಿನೇ ತಿಂತಾಳೆ. ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ನ ಅಷ್ಟಾಗಿ ಲೈಕ್ ಮಾಡೋದಿಲ್ಲ ಅಂತಲೇ ಕೇಳಿದ್ದೀನಿ, ಬಟ್ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ನಾನು ಬಿಸ್ಕೆಟ್ಸು, ಚಾಕ್ಲೇಟ್ಸು ಈ ರೀತಿ ಮನೇಲಿ ಸ್ಟಾಕ್ ಇಡೋದಕ್ಕಿಂತ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಕೊಂಡಿರ್ತೀನಿ. ಅವಳು ಕೇಳಿದಾಗೆಲ್ಲ ಡ್ರೈ ಫ್ರೂಟ್ಸ್ಗಳನ್ನೇ ಕೊಟ್ಟು ಅಭ್ಯಾಸ ಕೂಡ ಮಾಡಿಸಿದ್ದೀನಿ. ಇನ್ನು ಇದು ಯಾವ ವಿಡಿಯೋ ಅಂತಂದರೆ ನನ್ನ ಮಗಳಿಗೆ ನಮ್ಮ ಅಕ್ಕ ಮದರ್ಸ್ ಡೇ ದಿನ ಒಂದು ಫೋಟೋ ಫ್ರೇಮ್ನ ಬುಕ್ ಮಾಡಿದ್ಲು. ಇದು ಏನಂದರೆ ಕಸ್ಟಮೈಸ್ಡ್ ಫೋಟೋ ಫ್ರೇಮು. ಇದರಲ್ಲಿ ನನ್ನ ಮಗಳು ಹುಟ್ಟಿರೋವಂಥ ಡೀಟೇಲ್ಸು, ಅವಳ ನೇಮು, ಹಾಗೆ ಹಾಸ್ಪಿಟಲ್ಲು ನೇಮು, ಇನ್ನು ಡಾಕ್ಟರ್ಸ್ ನೇಮು, ಪೇರೆಂಟ್ಸ್ ಫೋಟೋ ಎಲ್ಲ ಕೂಡ ಇದರಲ್ಲೇ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ. ಅಕ್ಕನ ಮಕ್ಕಳಿಗೂ ಕೂಡ ಆರ್ಡರ್ ಮಾಡಿದ್ಲಂತೆ, ಚೆನ್ನಾಗಿ ಬಂದಿತ್ತು, ಒಂಥರ ಮಕ್ಕಳಿಗೆ ನೆನಪಾಗಿರುತ್ತೆ. ಹಾಗೆ ಇಶಿತಂಗೆ ಕೂಡ ಮದರ್ಸ್ ಡೇ ದಿನನೇ ಅಕ್ಕ ಗಿಫ್ಟ್ ಕೊಟ್ಟಿದ್ದು. ಹೇಗಿದೆ ಬಂಗಾರಿ? ಯಾರು ಕೊಡಿಸಿದ್ದು ನಿಂಗದು? ನನಗೂ ಅಷ್ಟೇ ಆ ಫೋಟೋ ಫ್ರೇಮು ತುಂಬ ಇಷ್ಟ ಆಯಿತು. ನನ್ನ ಮಗಳು ಅಷ್ಟೇ ಅದನ್ನ ನೋಡಿ ತುಂಬ ಖುಷಿ ಪಟ್ಲು. ನಿಮಗೂ ಈ ರೀತಿ ಬೇಕು ಅಂತಂದರೆ ಮೀಶೋದಲ್ಲಿ ಕಸ್ಟಮೈಸ್ ಫೋಟೋಸ್ಗಳನ್ನ ಫ್ರೇಮ್ನ ಮಾಡಿಕೊಡ್ತಾರೆ. ಹಾಗೆ ಬಜೆಟ್ ವೈಸು ಅಷ್ಟೇ ಅಷ್ಟೊಂದೇನಿರೋದಿಲ್ಲ, ಈಸಿಯಾಗಿ ಮಾಡಿಸ್ಕೋಬೋದು. ಇದೆಲ್ಲ ಮಕ್ಕಳದೊಂಥರ ಮೆಮೊರಿ, ಯಾವತ್ತೂ ಮರ್ತೋಗೋದಿಲ್ಲ. ಫ್ರೇಮಲ್ಲಿ ಹಾಕಿ ಇಡೋದ್ರಿಂದ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅದರಲ್ಲೇ ಇರೋದ್ರಿಂದ ಈಸಿ ಆಗುತ್ತೆ. ನಮಗೂ ಅಷ್ಟೇ ಮರ್ತೋಗಿದ್ರೆ ಅದನ್ನೊಂದು ಸರಿ ನೋಡಿದ್ರೆ ಆರಾಮಾಗಿ ನೆನಪಾಗಿಬಿಡತ್ತೆ. ಇನ್ನು ಸಂಜೆ ನನ್ನ ಮಗಳು ಅವಳ ಫ್ರೆಂಡ್ಗಳೊಟ್ಟಿಗೆ ಆಟ ಆಡ್ತಾ ಇದ್ಲು. ಇಲ್ಲಿ ಅಷ್ಟೊಂದೇನು ವೆಹಿಕಲ್ಸ್ ಓಡಾಡೋದಿಲ್ಲ, ಹಾಗಾಗಿ ಸಂಜೆ ಟೈಮು ಮಕ್ಕಳೆಲ್ಲ ಆಟ ಆಡ್ತಾರೆ. ಮಕ್ಕಳು ಓಡಾಡೋದು, ಆಟ ಆಡೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಪುಟ್ಟ ಹೆಜ್ಜೆ ನೋಡೋಕ್ಕೆ ಖುಷಿ ಆಗುತ್ತೆ. ಇನ್ನಿಲ್ಲಿ ನನ್ನ ಮಗಳು ಒಂದು ಫನ್ನಿ ಥಿಂಗ್ ನೋಡ್ಬೋದು. ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಚಳಿ ಆಗಿರೋ ಕಾರಣ ಅವರು ಒಂದು ಬೆಡ್ಶೀಟ್ ತೊಗೊಬಂದು ಹೊಚ್ಕೊಂಡಿದ್ರು. ಹಾಕ್ತಾನೆ ಸ್ಟೀಮ್ ಕೊಟ್ಟಿದ್ದೆ, ಹಾಗಾಗಿ ಚಳಿ ಆಗ್ತಿದೆ ಅಂತ ಹೊಚ್ಕೊಂಡು ಕೂತಿರೋದ್ರಿಂದ ನನಗೂ ಚಳಿ ಆಗ್ತಿದೆ, ನಾನು ಹೊಚ್ಕೋಬೇಕು ಅಂತೇಳಿ ಅವಳು ಒಂದು ಚಿಕ್ಕ ಬೆಡ್ಶೀಟ್ ತೊಗೊಬಂದು ಹೊಚ್ಕೊಂಡು ಕೂತಿದ್ದಾಳೆ. ಮನೇಲಿ ಯಾರಿಗಾದರೂ ಹುಷಾರಿಲ್ಲ, ಯಾರಿಗಾದ್ರೂ ಏನಾಗಿದೆ ನನಗೂ ಆಗಿದೆ, ನಾನು ಅದೇ ರೀತಿಯೇ ಅಂತ ಹ್ಯಾಕ್ಟ್ ಮಾಡೋ ಅಂಥದ್ದು, ಇದೆಲ್ಲ ಮಕ್ಕಳಷ್ಟೇ ಮಾಡ್ಬೋದು. ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.